ರಾಹುಲ್ ಗಾಂಧಿ ಅವರ ಕಪಿಲ್ ಸಿಬಲ್ ಗ್ಯಾಂಗು ಈ ಹಿಂದೆ ಆಧಾರ್ ಕಾರ್ಡ್ ವಿಚಾರ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಕಪಿಲ್ ಸಿಬಲ್ ಮತ್ತು ಅವರ ಗ್ಯಾಂಗ್ ರ ವಾದ ಏನಾಗಿತ್ತು? ಎಲೆಕ್ಷನ್ ಕಮಿಷನ್ ಆಧಾರ್ ಕಾರ್ಡ್ ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ವೋಟರ್ ಲಿಸ್ಟ್ ಗೆ ಹೆಸರು ಸೇರಿಸೋದಿಕ್ಕೆ ಆಧಾರ್ ಕಾರ್ಡ್ ಸಹ ಒಂದು ದಾಖಲೆಯಾಗಿ ಪರಿಗಣಿಸಬೇಕು. ಈಗ ಸುಪ್ರೀಂ ಕೋರ್ಟ್ ಇದೇ ವಿಚಾರದಲ್ಲಿ ಸರಿ ಸಿಬ್ಬಲ್ ಅವರೇ, ನೀವು ಹೇಳಿದ ರೀತಿ ಆದೇಶ ಕೊಡ್ತೀನಿ. ಯಾರಿಗೆ? ಎಲೆಕ್ಷನ್ ಕಮಿಷನ್ಗೆ. ಇಲ್ಲಿ ಒಂದು ಟ್ವಿಸ್ಟ್ ಇಡ್ತು ಸುಪ್ರೀಂ ಕೋರ್ಟ್. ಇಷ್ಟು ದಿವಸ ಎಲೆಕ್ಷನ್ ಕಮಿಷನ್ಗೆ ಇಲ್ಲದೆ ಇದ್ದ ಪವರ್ ನ ಸುಪ್ರೀಂ ಕೋರ್ಟೇ ದಾರಿ ಎರೆದು ಕೊಟ್ಬಿಡ್ತು. ಪ್ರಾರಂಭದಲ್ಲಿ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ಅವರ ಗ್ಯಾಂಗು ನಾವು ಗೆದ್ದು ಬಿಟ್ವಿ, ಜಯ ಸಿಕ್ತು ಅಂತೇಳಿ ಕುಣಿದು ಕುಪ್ಪಳಿಸ್ಬಿಟ್ರು. ಈಗ ಸತ್ಯ ಅರ್ಥ ಆಗ್ತಾ ಇದೆ, ಎಂತಹ ಬ್ರಹ್ಮಾಸ್ತ್ರ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಕೈಗೆ ಕೊಟ್ಟಿದೆ ಅನ್ನೋದು. ಇಷ್ಟು ದಿವಸ ಏನಾಗ್ತಾ ಇತ್ತು? 12 ದಾಖಲೆಗಳ ಲಿಸ್ಟ್ ಇತ್ತು, ಅದರಲ್ಲಿ ಯಾವುದೇ ದಾಖಲೆ ಕೊಟ್ರು ವೋಟರ್ ಲಿಸ್ಟ್ ಗೆ ಸುಲಭವಾಗಿ ಹೆಸರುಗಳು ಆಡ್ ಆಗಿ ಹೋಗ್ಬಿಡ್ತಾ ಇತ್ತು. ಅದರಲ್ಲೂ ಆಧಾರ್ ಕಾರ್ಡ್ ಅನ್ನು ತೋರಿಸಿ ವೋಟರ್ ಲಿಸ್ಟ್ ಗೆ ಆಡ್ ಆದ ಹೆಸರುಗಳ ಸಂಖ್ಯೆ ಬಹಳ ಇತ್ತು. ಮೊದಲು ಕಾನೂನೇ ಹಂಗಿದ್ದು, ಎಲೆಕ್ಷನ್ ಕಮಿಷನ್ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಂಗಿಲ್ಲ, ಏನಿಲ್ಲ, ಒಪ್ಪಿಕೊಂಡು ವೋಟರ್ ಲಿಸ್ಟ್ ಗೆ ಹೆಸರು ಸೇರಿಸಿ ಬಿಡ್ಬೇಕಾಗಿತ್ತು. ಚುನಾವಣಾ ಆಯೋಗಕ್ಕೆ ನಕಲಿನೋ ಒರಿಜಿನಲ್ಲೋ ಅನ್ನುವ ಪ್ರಶ್ನೆ ಮಾಡೋ ಅಧಿಕಾರನೇ ಇರ್ಲಿಲ್ಲ. ಆದ್ರೆ ಈಗ ಆಗಿಲ್ಲ. ಎಲೆಕ್ಷನ್ ಕಮಿಷನ್ ಏನಾದ್ರೂ ಸ್ವಲ್ಪ ಅನುಮಾನ ಬಂದ್ರು ಇವರು ಕೊಡ್ತಾ ಇರ್ತಕ್ಕಂತಹ ದಾಖಲೆ ಆಧಾರ್ ಕಾರ್ಡು ನಕಲಿ ಫೇಕ್ ಅಂತ ಕಿಂಚಿತ್ತು ಅನ್ಸಿದ್ರು ಕೂಡ ಮುಖಾಮುಲಾಜಿಲ್ಲದೆ ದಾಖಲೆಗಳನ್ನ ಕೇಳಬಹುದು ಎಲೆಕ್ಷನ್ ಕಮಿಷನ್. ಇಷ್ಟು ದಿವಸ ಈ ಪವರ್ ಇರ್ಲಿಲ್ಲ ಎಲೆಕ್ಷನ್ ಕಮಿಷನ್ಗೆ. ಸಿಬ್ಬಲ್ ಮತ್ತು ಸಿಂಘ್ವಿ ಗ್ಯಾಂಗು ಕೋಲು ಕೊಟ್ಟು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಬಾರಿಸಿಕೊಂಡಂತಹ ಸ್ಥಿತಿ ಇದು. ಇನ್ ಮುಂದೆ ಎಲೆಕ್ಷನ್ ಕಮಿಷನ್ ನೀವು ವೋಟರ್ ಲಿಸ್ಟ್ ಗೆ ಆಧಾರ್ ಕಾರ್ಡ್ ತೋರಿಸಿ ಆಡ್ ಮಾಡೋದಕ್ಕೆ ಹೋದಾಗ ಇದನ್ನ ಎಲ್ ಮಾಡಿಸಿದ್ದೆ, ಇದಕ್ಕೆ ಸಪೋರ್ಟಿವ್ ದಾಖಲೆಗಳನ್ನ ಕೊಡು, ಯಾರು ಮಾಡಿಕೊಟ್ಟಿದ್ದು, ಒರಿಜಿನಲ್ ಫೇಕ್, 101 ಪ್ರಶ್ನೆಗಳನ್ನ ಕೇಳಬಹುದು. ಇದು ಎಷ್ಟು ದೊಡ್ಡ ಜಡ್ಜ್ಮೆಂಟ್ ಅಪ್ಪ ಅಂದ್ರೆ ಸುಮಾರು 65 ಲಕ್ಷ ಜನರನ್ನ ಈಗಾಗಲೇ ಬಿಹಾರದಲ್ಲಿ ಕೈಬಿಟ್ಟಾಗಿದೆ ವೋಟರ್ ಲಿಸ್ಟ್ ಇಂದ. ಇದು ಕೇವಲ ಬಿಹಾರದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಅಪ್ಲೈ ಆಗುತ್ತೆ. ಆಧಾರ್ ಕಾರ್ಡ್ ನ ಸುಪ್ರೀಂ ಕೋರ್ಟ್ 12ನೇ ದಾಖಲೆಯಾಗಿ ಅಕ್ಸೆಪ್ಟ್ ಮಾಡಿದೆ. ಈ ಆದೇಶ ಬರ್ತಾ ಇದ್ದಂತೆ ಖುಷಿಯಿಂದ ತೇಲಾಡ್ತಾ ಇತ್ತು ಕೈಪಡೆ. ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಟ್ವಿಸ್ಟ್ ಇಡ್ತೋ, ಎಲೆಕ್ಷನ್ ಕಮಿಷನ್ ಗೆ ಫುಲ್ ಪವರ್ ಅಂತ ಅನೌನ್ಸ್ ಮಾಡ್ತೋ, ನಿಂತ ನೆಲನೆ ಕುಸಿದಂತಹ ಅನುಭವ ಸಿಬ್ಬಲ್ ಪಡೆಗೆ. ಸುಪ್ರೀಂ ಕೋರ್ಟ್ ಕಪಿಲ್ ಸಿಬಲ್ರಿಗೆ ಕೇಳುತ್ತೆ, ಆಧಾರ್ ಕಾರ್ಡ್ ಅನ್ನ ನಾವು ಭಾರತೀಯ ನಾಗರಿಕತ್ವವನ್ನು ಸಾಬೀತುಪಡಿಸುವ ದಾಖಲೆಯಾಗಿ ಪರಿಗಣಿಸಬಹುದೇ? ಇಲ್ಲಿ ಸಿಗೆ ಬಿದ್ರು ನೋಡಿ ಸಿಬಲ್. ಅವ್ರಿಗೆ ಏನ್ ಬೇಕಾಗಿತ್ತು? ಬಾಂಗ್ಲಾದೇಶದ ರೋಹಿಂಗ್ಯಾ ಮುಸಲ್ಮಾನರು, ಅಕ್ರಮ ಬಾಂಗ್ಲಾ ವಲಸಿಗರೇನು ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡು ದೇಶದೊಳಗೆ ನುಗ್ಗಿದಾರೋ ಇವರೆಲ್ಲ ಯಾರ ವೋಟ್ ಬ್ಯಾಂಕು? ಇಂಡಿ ಮೈತ್ರಿಕೂಟದ ವೋಟ್ ಬ್ಯಾಂಕು. ಅದನ್ನ ಬಚಾವ್ ಮಾಡ್ಬೇಕಾಗಿತ್ತು. ಅವರ ವೋಟ್ ಬ್ಯಾಂಕು ಭಾರತದ ನಾಗರಿಕರಾಗಿರ್ಲಿ ಇಲ್ದೇ ಇರ್ಲಿ ಏನಾಗ್ಬೇಕು? ಅವ್ರಿಗೇನು ಅಧಿಕಾರಕ್ಕೆ ಬರ್ಬೇಕು, ಅದಕ್ಕೆ ವೋಟ್ ಬಂದ್ರೆ ಸಾಕು. ದೇಶ ಹಾಳಾಗೋದ್ರು ಅವ್ರಿಗೇನು? ಇವ್ರು ಏನಂತ ವಾದ ಮಾಡಿದ್ರು ಗೊತ್ತಾ? ಕೇಳಿದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. ಆಧಾರ್ ಕಾರ್ಡ್ ಅನ್ನ ಭಾರತದ ನಾಗರಿಕತ್ವ ಸಾಬೀತುಪಡಿಸುವ ದಾಖಲೆಯಾಗಿ ಪರಿಗಣನೆ ಮಾಡಬೇಕು ಅನ್ನೋ ಆಂಗಲಲ್ಲಿ ಸಿಬ್ಬಲ್ ಗ್ಯಾಂಗ್ ವಾದ ಮಾಡಿದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತೇ ಇದೆ ಆಧಾರ್ ಕಾರ್ಡ್ ಯಾವ ರೀತಿ ಸಿಗುತ್ತೆ, ಯಾವ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದೇ ದಾಖಲೆಗಳನ್ನ ಕೊಟ್ಟು ಆಧಾರ್ ಕಾರ್ಡ್ ನ ಪಡಿತಾ ಇದ್ರು. ದುಡ್ಡು ಕೊಟ್ಟರು ಸಹ ಕೆಲವೊಂದ್ ಕಡೆ ಆಧಾರ್ ಕಾರ್ಡ್ ಸಿಕ್ಬಿಡುತ್ತೆ ನಿಮಗೆ. ಅಷ್ಟು ಫೇಕ್ ಇದೆ ಆಧಾರ್ ಕಾರ್ಡ್ ಅಲ್ಲೂ ಸಹ. ಇರಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನುವಂತೆ ಆಧಾರ್ ಕಾರ್ಡ್ ಅನ್ನ ಪರಿಗಣನೆ ಮಾಡ್ಬೇಕು ಅಂತ ಕೇಳೋದಕ್ಕೆ ಹೋದ ಕಪಿಲ್ ಸಿಬಲ್ ಗ್ಯಾಂಗ್ ಗೆ ಇಷ್ಟು ದೊಡ್ಡ ಶಾಕ್ ಕಾದಿರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಅವರು ಊಹೆ ಮಾಡಿರ್ಲಿಲ್ಲ. ನೀವು ವೋಟರ್ ಲಿಸ್ಟ್ ಗೆ ಆಡ್ ಮಾಡುವಾಗ ಆಧಾರ್ ಕಾರ್ಡ್ ನ ದಾಖಲೆಯಾಗಿ ಸಲ್ಲಿಸಬಹುದು. ಆದ್ರೆ ಚುನಾವಣಾ ಆಯೋಗ ಏನಾದ್ರೂ ಅದು ಅಸಲಿ ಅಲ್ಲ ನಕಲಿ ಅಂತ ಅನುಮಾನ ಬಂತು ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡುತ್ತೆ. ಇದನ್ನ ಎಲ್ಲಿ ಮಾಡಿಸ್ದೆ, ಯಾವ ದಾಖಲೆಗಳನ್ನ ಕೊಟ್ಟಿದ್ದೆ, ನಮಗೂ ಕೊಡು ಅಂತ ಕೇಳುತ್ತೆ. ಇಷ್ಟು ದಿವಸ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಅನ್ನ ದಾಖಲೆಗಳ ಲಿಸ್ಟ್ ಇಂದ ಹೊರಗಿಟ್ಟಿದ್ದೆ ಫೇಕ್ ಆಧಾರ್ ಕಾರ್ಡ್ ಗಳ ಹಾವಳಿ ಜಾಸ್ತಿ ಆಗಿದ್ರಿಂದ. ಭಾರತದ ನಾಗರಿಕರೇ ಆಗಿರೋದಿಲ್ಲ ಆಧಾರ್ ಕಾರ್ಡ್ ಹೊಂದಿರುತ್ತಾರೆ. ಸುಪ್ರೀಂ ಕೋರ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಟಿದೆ, ಆಧಾರ್ ಕಾರ್ಡ್ ಕೇವಲ ಐಡೆಂಟಿಟಿ ಪ್ರೂಫ್ ಅಷ್ಟೇ, ಅದು ನಿಮ್ಮ ಗುರುತಿನ ಚೀಟಿ. ಆದ್ರೆ ಅದು ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡೋದಿಲ್ಲ. ನೀವು ಇಂಡಿಯನ್ ಸಿಟಿಜನ್ಶಿಪ್ ಪಡೆದಿರೋದಕ್ಕೆ ಅದು ದಾಖಲೆ ಅಲ್ಲ. ವಿಚಾರಣೆ ವೇಳೆ ಜಡ್ಜು ಕಪಿಲ್ ಸಿಬಲ್ರಿಗೆ ಕೇಳ್ತಾರೆ, ಅಲ್ಲ ರೀ, ವಿಚಾರಣೆ ನಡಿಬೇಕಾದಾಗ್ಲೆಲ್ಲ ನೀವು ಆಧಾರ್ ಕಾರ್ಡ್ಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ ಅಂತಾರೆ. ಇದನ್ನು ಹೊರತುಪಡಿಸಿದ ಇನ್ನೂ 11 ಪ್ರೂಫ್ ಗಳಿದಾವೆ, ಅವುಗಳನ್ನ ಕೊಟ್ಟು ವೋಟರ್ ಲಿಸ್ಟ್ ಗೆ ನೀವು ಆಡ್ ಮಾಡ್ಬೋದಲ್ಲ, ಆಧಾರ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಹೇಳಿ ಅಂತ ಸಿಬ್ಬಲ್ಗೆ ನೇರವಾಗಿ ಕೇಳದೇ ಇದ್ರು ಅದೇ ಅರ್ಥದಲ್ಲಿ ಬರುವ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಸಿಬ್ಬಲ್ಗೆ ಕೇಳ್ತಾರೆ. ಆಗ ಅದಂಗಲ್ಲ ಇದಂಗಲ್ಲ ಅಂತ ಶುರು ಮಾಡ್ತಾರೆ ಸಿಬ್ಬಲ್ಲು. ಇದನ್ನೂ ಸಹ ನಾಗರಿಕತ್ವ ಸಾಬೀತು ಮಾಡುವ ದಾಖಲೆಯಾಗಿ ಪರಿಗಣಿಸಬೇಕು, ಇದು ಅವರ ಡಿಮ್ಯಾಂಡ್. ಇದನ್ನೇ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದು. ಹಾಗಾಗೋದಿಲ್ಲ, ಜಸ್ಟ್ ಐಡೆಂಟಿಟಿ ಪ್ರೂಫ್ ಮಾತ್ರ ಅದು.
ನೀವ್ ಹೇಳಿದಂತೆ ಆದೇಶ ಕೊಡೋದಕ್ಕೆ ಬರೋದೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು. ನೀವೇ ಕೇಳಿರೋ ಡಿಮ್ಯಾಂಡ್ ಪ್ರಕಾರ ಅದನ್ನು 12 ದಾಖಲೆಗಳಲ್ಲಿ ಒಂದನ್ನಾಗಿ ಮಾಡಿದ್ದೇವೆ. ಎಲೆಕ್ಷನ್ ಕಮಿಷನ್ ಏನಾದ್ರೂ ಹೆಚ್ಚಿನ ಪ್ರೂಫ್ ಕೇಳಿದ್ರೆ ಕೊಡ್ಲೇಬೇಕು. ಒಟ್ಟು 65 ಲಕ್ಷ ಮತದಾರರನ್ನ ಬಿಹಾರದಲ್ಲಿ ಲಿಸ್ಟ್ ಇಂದ ಕೈ ಬಿಟ್ಟಿದೆ ಚುನಾವಣಾ ಆಯೋಗ ಅಂತ ಹೇಳ್ದೆ. ಅದರಲ್ಲಿ ವಾಪಸ್ ನಮ್ಮ ಹೆಸರನ್ನ ಆಡ್ ಮಾಡಿ ಅಂತ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ಕೇವಲ 10 ಜನ. ಯೋಚನೆ ಮಾಡಿ ಎಷ್ಟು ದೊಡ್ಡ ಫೇಕ್ ವೋಟರ್ಸ್ ಇರಬಹುದು ವೋಟರ್ ಲಿಸ್ಟ್ ನಲ್ಲಿ ಅಂತ. ಇಷ್ಟು ದಿವಸ ಇವರೆಲ್ಲ ವೋಟ್ ಹಾಕ್ತಾ ಇದ್ರು. ಈ ಎಲ್ಲರನ್ನ ಗುರುತಿಸಿ ವಿಚಾರಣೆಗೆ ಒಳಪಡಿಸಬೇಕು. ಅವ್ರು ನಿಜಕ್ಕೂ ಭಾರತದ ನಾಗರಿಕರು ಹೌದಾ ಅಲ್ವಾ ಮೊದಲು ಅದನ್ನ ತಿಳ್ಕೋಬೇಕು. ಇವರಿಗೆ ಆಧಾರ್ ಕಾರ್ಡ್ ಎಲ್ಲಿಂದ ಸಿಕ್ತು, ಯಾರ್ ಮಾಡ್ಕೊಟ್ಟಿದ್ದು, ಯಾವ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರು, ಎಲ್ಲದರ ಬಗ್ಗೆ ಕಠಿಣಾತಿ ಕಠಿಣ ತನಿಖೆ ಆಗ್ಬೇಕು. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡದಂತೆ ಕಪಿಲ್ ಸಿಬಲ್ ಮಾಡಿರೋ ಕೆಲಸ ಇದು. ಮೊದಲೇ ಎಲೆಕ್ಷನ್ ಗಳ ಮೇಲೆ ಎಲೆಕ್ಷನ್ ಸೋತು ಹೀನಾಯ ಲಾಸ್ ಅಲ್ಲಿದೆ ಇಂಡಿ ಮೈತ್ರಿಕೂಟ. ಮತ್ತೆ ನಕಲಿ ಮತದಾರರು ಪಟ್ಟಿಯಿಂದ ಬಿಟ್ಟೋದ್ರೆ ಇಷ್ಟು ದಿವಸ ಉಸಿರಾಡ್ತಾ ಇದ್ದ ಆಕ್ಸಿಜನ್ನೇ ಕಟ್ ಮಾಡಿದಂತೆ ಇದು. ರೋಹಿಂಗ್ಯಾಗಳಿಂದ ಅಕ್ರಮ ಬಾಂಗ್ಲಾ ವಲಸಿಗರಿಂದ ವೋಟ್ಗಳು ಬರ್ತಾ ಇತ್ತು, ಅದು ಕಟ್ ಆಗೋಯ್ತು ನೋಡಿ. ಈಗ ಇಲ್ಲಿ ಎರಡೇ ಪ್ರೂಫ್ ಬರೋದು ನಾಗರಿಕತ್ವ ಸಾಬೀತು ಮಾಡೋದಕ್ಕೆ. ಒಂದು ಪಾಸ್ಪೋರ್ಟ್, ಇನ್ನೊಂದು ಜನ್ಮ ದಿನಾಂಕ ದೃಢೀಕರಣ ಪತ್ರ. ರಾಕೇಶ್ ದ್ವಿವೇದಿ ಅನ್ನುವ ವಕೀಲರು ಈ ವಿಚಾರದಲ್ಲಿ ಸರ್ಕಾರದ ಪರ ವಾದ ಮಾಡಿರೋದು. ಆರ್ಟಿಕಲ್ 370 ವಿಚಾರದಲ್ಲೂ ಸಹ ಈ ರಾಕೇಶ್ ದ್ವಿವೇದಿ ಸಾಕಷ್ಟು ವಾದ ಮಂಡಿಸಿದ್ರು ಸರ್ಕಾರದ ಪರವಾಗಿ. ಆಕ್ಚುಲ್ ಆಗಿ ಇದರಿಂದ ಹೊಡ್ತ ಯಾರಿಗಪ್ಪ ಅಂದ್ರೆ, ಮೊದಲನೆಯದಾಗಿ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ, ದೀದಿಗೆ, ಅಕ್ರಮ ವಲಸಿಗರಿಗೆ ತಂಗುದಾಣ ಮಾಡಿಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಮೂರ್ ಬಾರಿ ಗೆದ್ದಿದ್ದಾರೆ ದೀದಿ. ಈಗ ಗೆದ್ದು ಬರ್ಲಿ, SIR ಆಗೋದಕ್ಕೆ ಬಿಡೋದಿಲ್ಲ ನಾನು ಪಶ್ಚಿಮ ಬಂಗಾಳದಲ್ಲಿ ಅಂತೆಲ್ಲ ಹಾರಾಡ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ, ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೆಂಟ್ರಲ್ ಫೋರ್ಸ್ ಬಿಟ್ಟು ಕೇಂದ್ರ ಸರ್ಕಾರ SIR ಮಾಡಿಸುತ್ತೆ. ವೋಟರ್ ಲಿಸ್ಟ್ ನ ಸಂಪೂರ್ಣ ಫಿಲ್ಟರ್ ಆಗುತ್ತೆ ವೆಸ್ಟ್ ಬೆಂಗಾಲ್ ನಲ್ಲಿ. ನೋಡ್ತಾ ಇರಿ. 1 ಕೋಟಿಗೂ ಹೆಚ್ಚು ಫೇಕ್ ವೋಟರ್ಸ್ ಇದಾರಂತೆ ಪಶ್ಚಿಮ ಬಂಗಾಳದಲ್ಲಿ. ಅವರೆಲ್ಲರನ್ನ ಲಿಸ್ಟ್ ಇಂದ ಬಿಟ್ರೆ ದೀದಿ ಕೈಗೆ ಚಂಬು ಕೊಟ್ಟಂತೇನೆ. TMCಯ ಒಬ್ಬೊಬ್ಬ ಗೂಂಡಾಗಳನ್ನು ಎಲೆಕ್ಷನ್ ಕಮಿಷನ್ ಇನ್ನು ಮುಂದೆ ಕಾನೂನಿನ ರೀತಿ ಎದುರಿಸುತ್ತೆ. ಫುಲ್ ಪವರ್ ಸಿಕ್ಕಾಗಿದೆ. EC 100% ಶ್ರಮ ಹಾಕಿ ಸರಿಯಾಗಿ ಕೆಲಸ ಮಾಡ್ತು ಅಂದ್ರೆ ಜೆನ್ಯುಯಿನ್ ವೋಟ್ ಗಳನ್ನ ಬಿಟ್ಟು ನಕಲಿ ಆಗಿರ್ತಕ್ಕಂತ ಎಲ್ಲ ವೋಟ್ ಗಳನ್ನ 100% ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಇಂದ ಕಿತ್ತಾಕುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಫೇಕ್ ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಂಡು ವೋಟರ್ ಲಿಸ್ಟ್ ನಲ್ಲಿ ಸೇರ್ಕೊಂಡು ಬಿಂದಾಸ್ ಆಗಿ ವೋಟ್ ಹಾಕೊಂಡು ಜಾಂಡಾ ಹೊಡಿದಾರಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ, ಅವರೆಲ್ಲರ ಬಣ್ಣ ಬಟಾ ಬಯಲಾಗುತ್ತೆ. ನೋಡ್ತಾ ಇರಿ. ಒಂದು ಸಾರಿ ಏನಾದ್ರೂ ಇವರು ಫೇಕ್ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟ್ ಅಲ್ಲಿ ಸೇರಿದ್ದಾರೆ ಅಂತ ಗೊತ್ತಾಯ್ತು ಅನ್ಕೊಳ್ಳಿ ಚುನಾವಣಾ ಆಯೋಗಕ್ಕೆ, ಹಿಸ್ಟ್ರಿನೇ ಜಾಲಾಡ್ಬಿಡುತ್ತೆ. ನೋಡ್ತಾ ಇರಿ. ಇವರಿಗೆ ಆಧಾರ್ ಕಾರ್ಡ್ ಎಲ್ಲಿಂದ ಬಂತು, ಅದು ಎಲ್ಲೆಲ್ಲಿಗೆ ಲಿಂಕ್ ಆಗಿದೆ, ಯಾತಕ್ಕೆಲ್ಲ ಬಳಸಿದ್ದಾರೆ, ಏನೆಲ್ಲ ಕೆಲಸ ಮಾಡಿದ್ದಾರೆ, ಇದರಿಂದ ಎಲ್ಲ ಪತ್ತೆಯಾಗುತ್ತೆ. 65 ಲಕ್ಷ ಜನರನ್ನ ಮತದಾರರ ಪಟ್ಟಿನಲ್ಲಿ ಬಿಹಾರದಲ್ಲಿ ಬಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಆಲ್ ಇಂಡಿ ಮೈತ್ರಿಕೂಟ ಸೋತಾಗಿದೆ. ಹೇಗಾದ್ರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಹೀನಾಯ ಸೋಲನ್ನ ತಪ್ಪಿಸ್ಬೇಕಲ್ಲ. ಎಲೆಕ್ಷನ್ ಕಮಿಷನ್ಗೆ ಕೊಕ್ಕೆ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿದ್ರು. ನಕಲಿ ಮತದಾರರೇ ತಾನೇ ಇವರ ಆಸ್ತಿ. ಅತಿ ಬುದ್ಧಿವಂತಿಕೆ ತೋರಿಸೋದಕ್ಕೆ ಹೋದ್ರೆ ಹಿಂಗೆ ನೋಡಿ ಆಗೋದು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.